ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮರ್ಡರ್ ಇನ್ ದ ಕ್ಯಾಥೆಡ್ರಲ್ ಅಂತಕ್ಕಂತಹ ಒಂದು ನಾಟಕದ ಸಮರಿಯನ್ನು ನೋಡ್ತಾ ಹೋಗೋಣ. ಟಿ.ಎಸ್. ಇಲಿಯಟ್ ಅವರು ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ಒಂದು ನಾಟಕ ಇರತಕ್ಕಂಥದ್ದು ಆ ಟೈಟಲನ್ನು ಗಮನಿಸಿದರೆ ನಿಮಗೆ ಆಲ್ರೆಡಿ ಅರ್ಥ ಆಗುತ್ತೆ. ಒಂದು ಕೊಲೆಯ ಬಗ್ಗೆ, ಅಂದರೆ ಒಂದು ಚರ್ಚ್ನಲ್ಲಿ ನಡೀತಕ್ಕಂತಹ ಒಂದು ಕೊಲೆಯನ್ನು ಆಧರಿಸಿ ಈ ಒಂದು ನಾಟಕವನ್ನು ಬರೆಯಲಾಗಿದೆ ಮತ್ತು ಇದೊಂದು ಸತ್ಯವಾಗಿರತಕ್ಕಂತಹ ಘಟನೆಯನ್ನು ಆಧರಿಸಿ ಬರೆದಂತಹ ನಾಟಕ ಅದಾಗಿದೆ. ನೋಡಿ, ಇಲ್ಲಿ ಥಾಮಸ್ ಬೆಕೆಟ್ ಅಂತಕ್ಕಂತಹದ್ದನ್ನು ನೀವು ಫಸ್ಟ್ ಒಂದು ಪಾಯಿಂಟಲ್ಲಿ ನೋಡ್ತಾ ಇದ್ದೀರಾ. ಇವರ ಒಂದು ಹತ್ಯೆ ಆಗುತ್ತೆ ಇಂಗ್ಲೆಂಡ್ನಲ್ಲಿ. ಇವರು ಇಲ್ಲಿ ಕಿಂಗ್ ಹೆನ್ರಿ II ಕಾಣಿಸ್ತಾ ಇದ್ದಾರೆ ನೋಡಿ, ಇವರ ಫ್ರೆಂಡ್ ಆಗಿರ್ತಾರೆ ಆರಂಭದಲ್ಲಿ. ನಂತರದಲ್ಲಿ ಕಿಂಗ್ ಹೆನ್ರಿ ಮತ್ತು ಥಾಮಸ್ ಬೆಕೆಟ್ ಇವರ ಇಬ್ಬರ ಮಧ್ಯೆ ವೈಮನಸ್ಸು ಏರ್ಪಡುತ್ತೆ. ಈ ಕಿಂಗ್ ಹೆನ್ರಿ II ಏನಿದಾರೋ ಇವರೇನೆ ಥಾಮಸ್ ಬೆಕೆಟ್ ಅವರನ್ನು ಕೊಲ್ತಾರೆ. ಸೊ ಯಾವ ಕಾರಣದಿಂದ ಅವರು ಕೊಲ್ತಾರಪ್ಪ ಅಂದರೆ, ಚರ್ಚ್ ವಿಷಯದಲ್ಲಿ ಕಿಂಗ್ ಹೆನ್ರಿ ಏನು ಮಾಡ್ತಾರೆ ಅಂದರೆ, ಆ ಒಂದು ಚರ್ಚ್ನ ಆಡಳಿತವನ್ನು ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಚರ್ಚ್ ತನ್ನದೇ ನಿರ್ಧಾರಗಳನ್ನು ಸ್ವಂತಿಕೆ ಅಂತ ತೆಗೆದುಕೊಳ್ತಾ ಇತ್ತು. ಆದರೆ ಸಂಪೂರ್ಣವಾಗಿರ್ತಕ್ಕಂತಹ ಹಿಡಿತವನ್ನು ಅದರ ಮೇಲೆ ಸಾಧಿಸ್ತಕ್ಕಂತಹ ಪ್ರಯತ್ನವನ್ನು ಹೆನ್ರಿ II ಮಾಡ್ತಾರೆ. ಅದನ್ನು ಥಾಮಸ್ ಬೆಕೆಟ್ ಅವರು ವಿರೋಧಿಸ್ತಾರೆ. ಇದರಿಂದಾಗಿ ಅವರ ಒಂದು ಹತ್ಯೆ ಆಗುತ್ತೆ. ಸೊ ಈ ಒಂದು ಸಮರಿಯನ್ನು ಇಲ್ಲಿ ನೋಡ್ತಾ ಹೋಗೋಣ, ಏನೆಲ್ಲ ಈವೆಂಟ್ಸ್ಗಳು ನಡೀತವೆ ಅಂಥೇಳಿ. ಡಿಯರ್ ಸ್ಟೂಡೆಂಟ್ಸ್, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿನೇ ಸುಲಭವಾಗಿ ಅನೇಕ ಲೆಸನ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡಲಾಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಮರ್ಡರ್ ಇನ್ ದ ಕ್ಯಾಥೆಡ್ರಲ್ ಈಸ್ ಎ ಪೊಯಿಟಿಕ್ ಡ್ರಾಮಾ ರಿಟನ್ ಬೈ ಟಿ.ಎಸ್. ಇಲಿಯಟ್ ಇನ್ 1935. 1935ರಲ್ಲಿ ಟಿ.ಎಸ್. ಇಲಿಯಟ್ ಅವರು ಈ ಒಂದು ಡ್ರಾಮಾವನ್ನು ಬರೆದಿದ್ದಾರೆ. ದ ಪ್ಲೇ ಈಸ್ ಬೇಸ್ಡ್ ಆನ್ ದ ರಿಯಲ್ ಲೈಫ್ ಸ್ಟೋರಿ ಆಫ್ ಆರ್ಚ್ ಬಿಷಪ್ ಥಾಮಸ್ ಬೆಕೆಟ್. ಆರ್ಚ್ ಬಿಷಪ್ ಅಂದರೆ ನೆನ್ಪಿಟ್ಕೊಳ್ಳಿ, ಒಬ್ಬ ಧರ್ಮಾಧಿಕಾರಿ ಅಂತೇಳಿ. ಹೂ ವಾಸ್ ಮರ್ಡರ್ಡ್ ಇನ್ ದ ಕ್ಯಾಂಟರ್ಬರಿ ಕ್ಯಾಥೆಡ್ರಲ್. ಕ್ಯಾಂಟರ್ಬರಿ ಅಂತಕ್ಕಂಥದ್ದು ಒಂದು ಪ್ಲೇಸ್ ಆಗಿದೆ. ಸೊ ಅಲ್ಲಿರ್ತಕ್ಕಂತಹ ಈ ಒಂದು ಕ್ಯಾಥೆಡ್ರಲಲ್ಲಿ ಅವರು ಸಾಯಬೇಕಾಗುತ್ತೆ. ಇನ್ 1170, 1170ರಲ್ಲಿ ಇವರ ಹತ್ಯೆ ಆಗುತ್ತೆ ಬೈ 4 ನೈಟ್ಸ್ ಆಫ್ ಕಿಂಗ್ ಹೆನ್ರಿ II. ಸೊ ಇವರನ್ನ ಹತ್ಯೆ ಮಾಡಿದಂಥವ್ರು ಯಾರಪ್ಪ ಅಂದರೆ 4 ಯೋಧರು, 4 ನೈಟ್ಸ್ ಅಂತೇಳಿ ನಾವು ಅವ್ರನ್ನ ಕರಿತೇವೆ. ಇವರು ಕಿಂಗ್ ಹೆನ್ರಿ II ನೇಮಕ ಆಗಿರ್ತಾರೆ ಥಾಮಸ್ ಬೆಕೆಟ್ ಅವರನ್ನ ಕೊಲ್ಲಿಕ್ಕೆ ಅಂತೇಳಿ. It is one of Eliot's most famous works and explores the conflict between religious faith and political power. ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷ. ಇಲ್ಲಿ ಧರ್ಮ ಅಂದರೆ ಧರ್ಮದ ನಂಬಿಕೆಗಳಲ್ಲಿ ಮತ್ತು ರಾಜಕೀಯ ಒಂದು ಪವರ್, ಇವುಗಳ ಮಧ್ಯೆ ಯಾವ ರೀತಿ ಒಂದು ಸಂಘರ್ಷ ಏರ್ಪಡುತ್ತೆ ಅಂತಕ್ಕಂಥದ್ದು. ಇಲ್ಲಿ ರಿಲಿಜಿಯಸ್ ಫೇತ್ ಅಂತ ಅಂದರೆ ನಮ್ಮ ಥಾಮಸ್ ಬೆಕೆಟ್ ಅವರು ಏನಿದಾರೋ ಅವರು ರಿಲಿಜಿಯಸ್ ಫೇತನ್ನು ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ರೀತಿ ಕಿಂಗ್ ಹೆನ್ರಿ II ಏನಿದಾರೋ ಅವರು ಪೊಲಿಟಿಕಲ್ ಪವರನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ಬೋದು. ದ ನೇಚರ್ ಆಫ್ ಟೆಂಪ್ಟೇಷನ್ ಅಂದರೆ ಒಂದು ಪ್ರಲೋಭನೆಗೆ ಒಳಗಾಗ್ತಕ್ಕಂಥದ್ದು, ಯಾವ ರೀತಿ ಆಸೆಗಳನ್ನು ತೋರಿಸ್ತಾರೆ ಥಾಮಸ್ ಬೆಕೆಟ್ ಅವರಿಗೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ಆ್ಯಂಡ್ ದ ಐಡಿಯಾ ಆಫ್ ಟ್ರೂ ಮಾರ್ಟಿರ್ಡಮ್ ಅಂದರೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರಲ್ವ, ಸೊ ಒಬ್ಬ ಹುತಾತ್ಮನಾಗಿ ಅವರನ್ನು ನಾವು ಇಲ್ಲಿ ನೋಡ್ತೇವೆ. ದ ಪ್ಲೇ ಆಲ್ಸೋ ರಿಫ್ಲೆಕ್ಟ್ಸ್ ಇಲಿಯಟ್ಸ್ ಡೀಪ್ ಇಂಟ್ರೆಸ್ಟ್ ಇನ್ ಕ್ರಿಶ್ಚಿಯನ್ ಫೇತ್ ಆ್ಯಂಡ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಸೊ ಧರ್ಮದಲ್ಲಿರ್ತಕ್ಕಂತಹ ಅವರ ನಂಬಿಕೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೆಟ್ಟಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್, ಎಲ್ಲಿ ನಡೆಯುತ್ತೆ ಈ ಸ್ಟೋರಿ ಅಂತಕ್ಕಂಥದ್ದು. ದ ಪ್ಲೇ ಈಸ್ ಸೆಟ್ ಇನ್ ಕ್ಯಾಂಟರ್ಬರಿ ಕ್ಯಾಥೆಡ್ರಲ್. ಸೊ ಆ ಒಂದು ಕ್ಯಾಂಟರ್ಬರಿ ಅಂತಕ್ಕಂತಹ ಪ್ಲೇಸಲ್ಲಿರ್ತಕ್ಕಂತಹ ಈ ಒಂದು ಚರ್ಚ್ನಲ್ಲಿ ನಡೀತಾ ಇದೆ. ಇಂಗ್ಲೆಂಡ್ ಡ್ಯೂರಿಂಗ್ ದ 12th century, ಇಂಗ್ಲೆಂಡ್ ದೇಶದ ಅಲ್ಲಿ ನಡೀತಕ್ಕಂತಹ ಘಟನೆ 12ನೇ ಶತಮಾನದಲ್ಲಿ. ದ ಟೈಮ್ ವಾಸ್ ಪೊಲಿಟಿಕಲಿ ಅನ್ಸ್ಟೇಬಲ್ ಬಿಕಾಸ್ ದೆರ್ ವಾಸ್ ಎ ಸೀರಿಯಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಚರ್ಚ್ ಆ್ಯಂಡ್ ದ ಸ್ಟೇಟ್. ಸೊ ಆ ಒಂದು ಸಂದರ್ಭದಲ್ಲಿ ರಾಜ್ಯವನ್ನು ಆಳತಕ್ಕಂತಹ ರಾಜ ಮನೆತನಕ್ಕೂ ಮತ್ತು ಚರ್ಚ್ಗೂ ಅಲ್ಲಿ ಸಾಕಷ್ಟು ಒಂದು ಕಾನ್ಫ್ಲಿಕ್ಟ್, ಸಂಘರ್ಷ ಏರ್ಪಟ್ಟಿರುತ್ತೆ. ದ ಆರ್ಚ್ ಬಿಷಪ್ ಆಫ್ ಕ್ಯಾಂಟರ್ಬರಿ ಥಾಮಸ್ ಬೆಕೆಟ್ ಹ್ಯಾಡ್ ಡಿಸಗ್ರೀಡ್ ವಿತ್ ಕಿಂಗ್ ಹೆನ್ರಿ II ಓವರ್ ದ ರೈಟ್ಸ್ ಆಫ್ ದ ಚರ್ಚ್. ಸೊ ಮೊದಲಿಗೆ ಹೇಳಿದಾಗೆ ಥಾಮಸ್ ಬೆಕೆಟ್ ಮತ್ತು ಕಿಂಗ್ ಹೆನ್ರಿ II ಇವರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಏರ್ಪಟ್ಟಿರುತ್ತೆ. ಬಿಕಾಸ್ ಆಫ್ ದಿಸ್ ಬೆಕೆಟ್ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಎಕ್ಸೈಲ್ ಇನ್ ಫ್ರಾನ್ಸ್ ಫಾರ್ 7 years. ಯಾವಾಗ ಕಿಂಗ್ ಹೆನ್ರಿ ಆ ಚರ್ಚ್ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆಗ ಅದರ ಒಂದು ಹೆಡ್ ಅಂತಲೇ ಹೇಳ್ಬೋದು, ಒಬ್ಬ ಧರ್ಮಾಧಿಕಾರಿಯಾಗಿದ್ದಂತಹ ಥಾಮಸ್ ಬೆಕೆಟ್ ಅದನ್ನು ವಿರೋಧಿಸ್ತಾರೆ. ಇದರಿಂದಾಗಿ ಅವರನ್ನು ಆ ದೇಶವನ್ನು ಬಿಟ್ಟು ಕಳಿಸ್ಬೇಕಾಗಿ ಬರುತ್ತೆ. ಇದರಿಂದಾಗಿ ಥಾಮಸ್ ಬೆಕೆಟ್ ಅವರು ಫ್ರಾನ್ಸ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ತಮ್ಮ ಒಂದು ಸಮಯವನ್ನು ಕಳಿಬೇಕಾಗುತ್ತೆ. ವೆನ್ ದ ಪ್ಲೇ ಬಿಗಿನ್ಸ್ ಬೆಕೆಟ್ ಈಸ್ ರಿಟರ್ನಿಂಗ್ ಟು ಇಂಗ್ಲೆಂಡ್. ಸೊ ಈಗ 7 ವರ್ಷಗಳನ್ನು ಫ್ರಾನ್ಸಲ್ಲಿ ಕಳೆದಂತಹ ಥಾಮಸ್ ಬೆಕೆಟ್ ಈಗ ತಮ್ಮ ದೇಶಕ್ಕೆ ವಾಪಸ್ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ನಾಟಕ ಆರಂಭ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಅಫ್ರೇಡ್ ದಟ್ ಹಿಸ್ ಅರೈವಲ್ ವಿಲ್ ಬ್ರಿಂಗ್ ಟ್ರಬಲ್. ಒಂದು ವೇಳೆ ಥಾಮಸ್ ಬೆಕೆಟ್ ಈಗ ಇಂಗ್ಲೆಂಡ್ಗೆ ಏನಾದರೂ ವಾಪಸ್ ಆಗಿಬಿಟ್ರೆ ಇಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಧರ್ಮ ಮತ್ತು ರಾಜಕೀಯದ ಮಧ್ಯೆ ಒಂದು ಸಂಘರ್ಷ ಏರ್ಪಟ್ಟರೆ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂತಹ ಭಯ ಅಲ್ಲಿರ್ತಕ್ಕಂತಹ ಜನಗಳನ್ನು ಕಾಡ್ತಾ ಇದೆ.
ಈ ಒಂದು ನಾಟಕವನ್ನು ನಾವು 2 ಭಾಗಗಳಾಗಿ ನೋಡ್ತೇವೆ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತೇಳಿ. ಅದರ ಮಧ್ಯೆ ಇಂಟರ್ವಲ್ ಬರುತ್ತೆ, ಅಂದರೆ ಮಧ್ಯಂತರ ಅಂತಕ್ಕಂಥದ್ದು ಒಂದು ಪಾರ್ಟ್ ಬರುತ್ತೆ. ಸೊ ಟೋಟಲ್ ಇಲ್ಲಿ ನಾವು 3 ಪಾರ್ಟನ್ನು ಗಮನಿಸಬಹುದು. ಮೊದಲನೇ ಪಾರ್ಟನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಪ್ಲೇ ಓಪನ್ಸ್ ವಿತ್ ದ ಕೋರಸ್ ಆಫ್ ದ ವಿಮೆನ್ ಆಫ್ ಕ್ಯಾಂಟರ್ಬರಿ. ಕೋರಸ್ ಅಂದರೆ ಒಂದು ಮೇಳಗೀತೆ ಅಂತ ಹೇಳ್ಬೋದು. ಈಗ ನಾಟಕವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿ ನಾಂದಿ ಹಾಡೋದು ಅಂತ ಕರೀತಾರೆ ಹಳ್ಳಿ ಕಡೆ. ಸೊ ಅದೇ ರೀತಿಯೇ ಈ ಒಂದು ನಾಟಕದ ಆರಂಭದಲ್ಲಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಆ ಒಂದು ಕ್ಯಾಂಟರ್ಬರಿ ಪ್ಲೇಸ್ನ ಹೆಣ್ಮಕ್ಳು ಒಂದು ಕೋರಸನ್ನು, ಮೇಳಗೀತೆಯನ್ನು ಹಾಡ್ತಾ ಇದ್ದಾರೆ. ದೇ ಎಕ್ಸ್ಪ್ರೆಸ್ ದೇರ್ ಫಿಯರ್ ಅಂದರೆ ಭಯ. ಆ ಒಂದು ಹಾಡಿನ ಮೂಲಕ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾರೋ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೆಲ್ಪ್ಲೆಸ್ನೆಸ್ ನಿಸ್ಸಹಾಯಕತೆಯನ್ನು, ಅಸಹಾಯಕತೆಯನ್ನು ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಹರ್ಡ್ ದಟ್ ಥಾಮಸ್ ಬೆಕೆಟ್ ಈಸ್ ರಿಟರ್ನಿಂಗ್ ಟು ಕ್ಯಾಂಟರ್ಬರಿ ಬಟ್ ಇನ್ಸ್ಟೆಡ್ ಆಫ್ ಜಾಯ್ ದೇ ಫೀಲ್ ಎಂಗ್ಸೈಟಿ. ನೋಡಿ, ಈಗ ಅವರ ಧರ್ಮಗುರು ಆಗಿದ್ದಂತಹ ಥಾಮಸ್ ಬೆಕೆಟ್ ಅವರು ಬರಬೇಕು ಅಂದರೆ ಅವರಿಗೆ ಸಂತೋಷ ಆಗಬೇಕಾಗಿತ್ತು, ಬಟ್ ಈಗ ಆಗ್ತಾ ಇಲ್ಲ. ಯಾಕೆಂದರೆ ಮುಂದೆ ಬಂದರೆ ಅಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೀತೆ ಅಂತಕ್ಕಂಥದ್ದು ಈ ಒಂದು ಮೇಳಗೀತೆಯ ಮೂಲಕ ನಮಗೆ ಅರ್ಥ ಆಗುತ್ತೆ. ಅವ್ರಿಗೆ ದುಃಖ ಇದೆ, ಆತಂಕ, ಆಂಗ್ಸೈಟಿ ಅಂದರೆ ಆತಂಕ ಅಂತೇಳಿ ಅವರೆಲ್ಲರೂ ಕೂಡ ಆತಂಕಿತರಾಗಿದ್ದಾರೆ. ದೇ ಸೆನ್ಸ್ ದ್ಯಾಟ್ ಹಿಸ್ ರಿಟರ್ನ್ ವಿಲ್ ಬ್ರಿಂಗ್ ಸಫರಿಂಗ್ ಆ್ಯಂಡ್ ಬ್ಲಡ್ ಶೆಡ್. ಒಂದು ವೇಳೆ ಈಗ ಥಾಮಸ್ ಬೆಕೆಟ್ ಅಲ್ಲಿಗೆ ಬಂದುಬಿಟ್ರೆ ಏನಾಗುತ್ತೆ, ಸಫರಿಂಗ್, ನೋವು ಬರುತ್ತೆ, ಜನಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಬ್ಲಡ್ ಶೆಡ್, ರಕ್ತಪಾತವೇ ನಡೆಯುತ್ತೆ ಅಂತಕ್ಕಂಥದ್ದು ಇದರಿಂದ ನಮಗೆ ಅರ್ಥ ಆಗ್ತಾ ಇದೆ. ದ ಕೋರಸ್ ರಿಪ್ರೆಸೆಂಟ್ಸ್ ದ ಆರ್ಡಿನರಿ ಪೀಪಲ್ ಹೂ ಆರ್ ಕಾಟ್ ಬಿಟ್ವೀನ್ ದ ಪವರ್ ಆಫ್ ದ ಚರ್ಚ್ ಆ್ಯಂಡ್ ದ ಪವರ್ ಆಫ್ ದ ಕಿಂಗ್. ಸೊ ಈ ಒಂದು ಕೋರಸ್, ಮೇಳಗೀತೆ ಅಂತಕ್ಕಂಥದ್ದು ಸಾಮಾನ್ಯ ಜನಗಳ ಒಂದು ಭಾವನೆಗಳನ್ನು ಇಲ್ಲಿ ಪ್ರತಿನಿಧಿಸ್ತಾ ಇದೆ. ಅವರು ಏನು ಸಾಮಾನ್ಯ ಜನಗಳೇನಿದ್ರು ಅವರು ಈ ಒಂದು ಚರ್ಚ್ ಮತ್ತು ಕಿಂಗ್ ಇವರ ಮಧ್ಯೆ ಸಿಲುಕಿಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವರಿಬ್ಬರ ಮಧ್ಯೆ ಏರ್ಪಟ್ಟಿರ್ತಕ್ಕಂತಹ ಸಂಘರ್ಷದಲ್ಲಿ ಬಲಿಯಾಗ್ತಕ್ಕಂಥವ್ರು ಆ ಒಂದು ಸಾಮಾನ್ಯ ಜನಗಳಾಗಿದ್ದಾರೆ. ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್. ಆ ಒಂದು ಸಾಮಾನ್ಯ ಜನಗಳಿಗೆ ರಾಜಕೀಯ ಅರ್ಥ ಆಗೋದಿಲ್ಲ. ದೇ ಓನ್ಲಿ ವಾಂಟ್ ಪೀಸ್ ಆ್ಯಂಡ್ ಸೇಫ್ಟಿ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಶಾಂತಿ ಮತ್ತು ಸುರಕ್ಷತೆ ಮಾತ್ರ. ಸೋನ್ 3 priests appear and talk about Becket's return. ಸೊ ಆ ನಾಟಕದ ಒಂದು ಸ್ಟೇಜ್ ಮೇಲೆ 3 ಪಾದ್ರಿಗಳು ಬರ್ತಾರೆ. ಥಾಮಸ್ ಬೆಕೆಟ್ ಅವರು ಇಂಗ್ಲೆಂಡ್ಗೆ ಹಿಂತಿರುಗಿದರ ಕುರಿತು ಅವರು ಮಾತನಾಡ್ತಾ ಇದ್ದಾರೆ. ದೇ ಟು ಆರ್ ವರೀಡ್ ದಟ್ ಈಸ್ ಕಾನ್ಫ್ಲಿಕ್ಟ್ ವಿತ್ ದ ಕಿಂಗ್ ವಿಲ್ ಲೀಡ್ ಟು ಡಿಸಾಸ್ಟರ್. ಆ ಒಂದು 3 ಪ್ರೀಸ್ಟ್ಗಳೇನಿದ್ದಾರೋ ಅವರು ಕೂಡ ತುಂಬಾನೇ ಇಲ್ಲಿ ಆತಂಕಿತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಗೆ ಗೊತ್ತಿದೆ ಈಗ ರಾಜ ಮತ್ತು ಥಾಮಸ್ ಬೆಕೆಟ್ ಇವರ ಮಧ್ಯೆ ಒಂದು ಸಂಘರ್ಷ ಇರತಕ್ಕಂಥದ್ದು. ಇದರಿಂದಾಗಿ ಇಟ್ ವಿಲ್ ಲೀಡ್ ಟು ಡಿಸಾಸ್ಟರ್. ಡಿಸಾಸ್ಟರ್ ಅಂದರೆ ಸರ್ವನಾಶ ಅಂಥೇಳಿ. ಸೊ ಅವರಿಬ್ಬರ ಗೊಂದಲದಿಂದ ಏನೋ ದೊಡ್ಡ ಅನಾಹುತವೇ ನಡೆಯುತ್ತೆ ಅಂತಕ್ಕಂಥದ್ದನ್ನು ಅವರು ಕೂಡ ಅಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ದೇ ರಿಮೆಂಬರ್ ದ ಓಲ್ಡ್ ಡೇಸ್ ವೆನ್ ಬೆಕೆಟ್ ವಾಸ್ ಫ್ರೆಂಡ್ಲಿ ವಿತ್ ದ ಕಿಂಗ್. ಅವ್ರು ಮಾತನಾಡ್ಕೊಳ್ತಾರೆ ಮತ್ತು ನೆನಪು ಮಾಡ್ಕೊಳ್ತಾರೆ. ಏನು ನೆನಪು ಮಾಡ್ಕೊಳ್ತಾರೆ ಅಂದರೆ ಥಾಮಸ್ ಬೆಕೆಟ್ ಮತ್ತು ಕಿಂಗ್ ಏನು ಮೊದಲಿಗೆ ಆರಂಭದಲ್ಲಿ ಫ್ರೆಂಡ್ಸ್ ಆಗಿದ್ರು ಅದರ ಒಂದು ಸವಿ ನೆನಪುಗಳನ್ನು ಇಲ್ಲಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ದೆ ನೋ ದ್ಯಾಟ್ ದೋಸ್ ಡೇಸ್ ಆರ್ ಗಾನ್ ಫಾರ್ ಎವರ್. ಅವ್ರಿಗೆ ಗೊತ್ತಿದೆ ಈಗ ಆ ಒಂದು ಫ್ರೆಂಡ್ಶಿಪ್ನ ದಿನಗಳೇನಿತ್ತು ಅದು ಮುಗಿದು ಹೋಗಿರ್ತಕ್ಕಂತಹ ಅಧ್ಯಾಯ. ಇನ್ಮೇಲೆ ಯಾವತ್ತೂ ಕೂಡ ಅವ್ರ ಫ್ರೆಂಡ್ಸ್ ಅಲ್ಲ ಅಂತಕ್ಕಂಥದ್ದು. ದೆನ್ ಥಾಮಸ್ ಬೆಕೆಟ್ ಎಂಟರ್ಸ್. ಸೊ ಆ ಒಂದು ಸಂದರ್ಭದಲ್ಲಿ ಥಾಮಸ್ ಬೆಕೆಟ್ ಎಂಟರ್ ಆಗ್ತಾ ಇದ್ದಾರೆ. ಹಿಸ್ ಸ್ಪೀಚ್ ಈಸ್ ಕಾಮ್, ಸೀರಿಯಸ್ ಆ್ಯಂಡ್ ಫುಲ್ ಆಫ್ ಸ್ಪಿರಿಚುವಲ್ ಸ್ಟ್ರೆಂತ್. ಈ ರೀತಿ ಅವನ ಸ್ಟೇಜ್ ಮೇಲೆ ಬಂದಂತಹ ಥಾಮಸ್ ಬೆಕೆಟ್ ಒಂದು ಭಾಷಣವನ್ನು ಮಾಡ್ತಾರೆ. ಅವರ ಭಾಷಣ ಹೇಗಿರುತ್ತಪ್ಪ ಅಂದರೆ ಕಾಮ್ ಆಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಸೀರಿಯಸ್ ಆಗಿರುತ್ತೆ ಆ್ಯಂಡ್ ಫುಲ್ ಆಫ್ ಸ್ಪಿರಿಚುವಲ್ ಸ್ಟ್ರೆಂತ್. ಅಲ್ಲಿ ಯಾವುದೋ ಒಂದು ಧಾರ್ಮಿಕವಾಗಿರತಕ್ಕಂತಹ ಶಕ್ತಿಯ ನುಡಿಗಳನ್ನು ಅವರು ಆಡ್ತಾ ಹೋಗ್ತಾರೆ. ಹೀ ಸೇಸ್ ದ್ಯಾಟ್ ಹಿ ಹ್ಯಾಸ್ ರಿಟರ್ನ್ಡ್ ಬಿಕಾಸ್ ಇಟ್ ಈಸ್ ಗಾಡ್ಸ್ ವಿಲ್. ಅವ್ರು ಹೇಳ್ತಾರೆ ಸ್ಟೇಜ್ ಮೇಲೆ ತಾನು ಆ ಒಂದು ಇಂಗ್ಲೆಂಡ್ಗೆ ಬಂದಿರತಕ್ಕಂಥದ್ದು ತನ್ನ ಒಂದು ಆಸೆಯಲ್ಲ, ಅದು ದೈವೇಚ್ಛೆ ಅಂತೇಳಿ ಹೇಳ್ತಾರೆ. ಹಿ ಟೆಲ್ಸ್ ದ ಪ್ರೀಸ್ಟ್ಸ್ ದ್ಯಾಟ್ ಹಿ ಈಸ್ ರೆಡಿ ಟು ಫೇಸ್ ವಾಟ್ ಎವರ್ ಫೇಟ್ ಬ್ರಿಂಗ್ಸ್. ಸೊ ಹೇಳ್ತಾರೆ ಅಲ್ಲಿರ್ತಕ್ಕಂತಹ ಪಾದ್ರಿಗಳಿಗೆ, ಅವರಿಗೆ ತಿಳಿದಿದೆ ಮುಂದೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ, ತನ್ನ ಜೀವಕ್ಕೂ ಕೂಡ ಕಂಟಕ ಬರ್ಬೋದು ಅಂತಕ್ಕಂಥದ್ದು ಆಲ್ರೆಡಿ ತಿಳಿದಿರುತ್ತೆ. ಅದೇನೇ ಬರಲಿ ನಾನು ಅದನ್ನು ಎದುರಿಸಲಿಕ್ಕೆ ರೆಡಿ ಇದ್ದೇನೆ ಅಂತೇಳಿ ಅವರು ಹೇಳ್ತಾರೆ. ವೆದರ್ ಇಟ್ ಈಸ್ ಜಾಯ್ ಆರ್ ಡೆತ್. ಸಂತೋಷ ಏನಾದರೂ ಆಗಿರಲಿ, ಡೆತ್ ಸಾವಾದರೂ ಬರಲಿ, ಐ ಆಮ್ ರೆಡಿ ಅಂತ ಹೇಳ್ತಾರೆ. ಹಿಸ್ ಸ್ಟ್ರಾಂಗ್ ಫೇತ್ ಆ್ಯಂಡ್ ಕಾಮ್ ಅಕ್ಸೆಪ್ಟೆನ್ಸ್ ಆಫ್ ಡೆಸ್ಟಿನಿ ಮೇಕ್ ಹಿಮ್ ಅಪಿಯರ್ ಲೈಕ್ ಎ ಸೇಂಟ್. ಸೊ ಅವರು ಬಂದು ಆ ನುಡಿದಂತಹ ಆ ಮಾತುಗಳಲ್ಲಿ ಅವರಿಗೆ ತಮ್ಮ ಧರ್ಮದ ಕುರಿತು ಇರತಕ್ಕಂತಹ ನಂಬಿಕೆ ಮತ್ತು ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಗುಣ ನಮಗೆ ಕಾಣಿಸುತ್ತೆ. ಆಫ್ಟರ್ ಹಿಸ್ ರಿಟರ್ನ್ 4 ಟೆಂಪ್ಟರ್ಸ್ ಅಪಿಯರ್ ಒನ್ ಬೈ ಒನ್ ಟು ಟೆಸ್ಟ್ ಹಿಸ್ ಫೇತ್ ಆ್ಯಂಡ್ ಡಿಟರ್ಮಿನೇಷನ್. ಸೊ ಈಗ ಅವನ ಮನಸ್ಸನ್ನು ಒಲಿಸ್ಲಿಕ್ಕೆ, ಥಾಮಸ್ ಬೆಕೆಟ್ರ ಮನಸ್ಸನ್ನು ಒಲಿಸ್ಲಿಕ್ಕೆ ಅಂತೇಳಿ ಟೆಂಪ್ಟರ್ಸ್ ಅಂದರೆ ಇಲ್ಲಿ ಆಸೆಯನ್ನು ಹುಟ್ಟಿಸ್ತಕ್ಕಂಥವ್ರು ಅಥವಾ ಪ್ರಲೋಭನೆಗೆ ಒಳಗಾಗಿ ಆ ಒಂದು ಥಾಮಸ್ ಬೆಕೆಟ್ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಅಂತೇಳಿ ಬಂದಂಥವ್ರು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ 4 ಟೆಂಪ್ಟರ್ಸ್ ಇಲ್ಲಿ ಬರ್ತಾ ಇದ್ದಾರೆ, ಅವರ ಮನಸ್ಸಿನ ಮೇಲೆ ಏನೋ ಒಂದು ಪರಿಣಾಮವನ್ನು ಬೀರಬೇಕು ಅಂಥೇಳಿ.
ದೀಸ್ ಟೆಂಪ್ಟರ್ಸ್ ಆರ್ ಸಿಂಬಾಲಿಕ್. ಈ ಒಂದು ಟೆಂಪ್ಟರ್ಸ್ ಏನಿದಾವೋ ಇವು ಸಿಂಬಾಲ್ಸ್ ಆಗಿದ್ದಾವೆ. ಈಚ್ ರಿಪ್ರೆಸೆಂಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಟೆಂಪ್ಟೇಷನ್ ದಟ್ ಟ್ರೈಸ್ ಟು ಟರ್ನ್ ಬಕೆಟ್ ಅವೇ ಫ್ರಮ್ ಹಿಸ್ ಸ್ಪಿರಿಚುವಲ್ ಪಾತ್. ಸೊ ಅವರೇನು ತಮ್ಮ ಒಂದು ಧಾರ್ಮಿಕ ನಂಬಿಕೆಯನ್ನು ಇಟ್ಕೊಂಡಿದ್ರು, ಅದರಿಂದ ಥಾಮಸ್ ಬೆಕೆಟ್ ಅವರನ್ನ ವಿಮುಖರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂತಹ ಸಂಕೇತಗಳಾಗಿ ಈ 4 ಟೆಂಪ್ಟರ್ಸ್ಗಳು ನಮಗೆ ಕಾಣಿಸ್ಕೊಳ್ತಾರೆ. ಫಸ್ಟ್ ಟೆಂಪ್ಟರ್ ಏನು ಮಾಡ್ತಾರೆ ನೋಡಿ. Reminds Becket of the days of pleasure and friendship when he lived happily with the king. He tempts Becket to return to a life of comfort and peace. ಸೊ ನೀನು ಮತ್ತು ರಾಜ ಇಬ್ಬರು ಫ್ರೆಂಡ್ಸ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟೊಂದು ಸಂತೋಷದ ದಿನಗಳು ಅವಾಗಿದ್ವು. ಆ ಒಂದು ಫ್ರೆಂಡ್ಶಿಪ್ ದಿನಗಳು ಮತ್ತೆ ಮರುಕಳಿಸ್ಬೇಕು. ಸೊ ನೀನು ಈಗ ಮತ್ತೆ ರಾಜನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡು ಅಂತೇಳಿ ಟೆಂಪ್ಟ್ ಮಾಡ್ತಾ ಇದ್ದಾವೆ. ಪ್ರಲೋಭನೆಗೆ ಒಳಗಾಗಿ ಥಾಮಸ್ ಬೆಕೆಟ್ ಅವ್ರನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಬೆಕೆಟ್ ರಿಜೆಕ್ಟ್ಸ್ ದಿಸ್ ಟೆಂಪ್ಟೇಷನ್. ಥಾಮಸ್ ಬೆಕೆಟ್ ಇದಕ್ಕೆ ರೆಡಿ ಇಲ್ಲ. ಹಿ ಸೇಸ್ ದ್ಯಾಟ್ ದ ಟೈಮ್ ಫಾರ್ ಪ್ಲೆಜರ್ ಈಸ್ ಓವರ್. ಸೊ ಸಂತೋಷವನ್ನು ಅನುಭವಿಸ್ತಕ್ಕಂತಹ ದಿನಗಳು ಮುಗಿದು ಹೋಗಿದ್ದಾವೆ ಅಂತೇಳಿ ಬೆಕೆಟ್ ಹೇಳ್ತಾರೆ ಫಸ್ಟ್ ಟೆಂಪ್ಟರ್ಗೆ. ಇನ್ನು ಸೆಕೆಂಡ್ ಟೆಂಪ್ಟರ್ ಆಫರ್ಸ್ ಹಿಮ್ ಪೊಲಿಟಿಕಲ್ ಪವರ್. ರಾಜಕೀಯ ಅಧಿಕಾರವನ್ನು ಕೊಡೋದಾಗಿ ಇಲ್ಲಿ ಅದು ಪ್ರಲೋಭನೆಯನ್ನು ಒಡ್ತಾ ಇದೆ. ಹಿ ಸೇಸ್ ದ್ಯಾಟ್ ಬೆಕೆಟ್ ಕ್ಯಾನ್ ಬಿಕಮ್ ಗ್ರೇಟ್ ಅಗೇನ್ ಬೈ ಸರ್ವಿಂಗ್ ದ ಕಿಂಗ್ ಅಂಡ್ ಯೂಸಿಂಗ್ ಹಿಸ್ ಇನ್ಫ್ಲೂಯೆನ್ಸ್ ಇನ್ ದ ಗವರ್ನಮೆಂಟ್. ನೀನು ಮತ್ತೆ ರಾಜನ ಒಂದು ಸೇವೆಯನ್ನು ಮಾಡಿದ್ದೆ ಆದರೆ ನಿನಗೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆ ಸಿಗುತ್ತೆ, ಸರ್ಕಾರದಲ್ಲಿ ಉನ್ನತ ಹುದ್ದೆನೇ ನಿನಗೆ ಸಿಗಬಹುದು. ಹಾಗಾಗಿ ಅದು ಕೂಡ ಇಲ್ಲಿ ಟೆಂಪ್ಟ್ ಮಾಡ್ತಾ ಇದೆ. ಒಂದು ಅಧಿಕಾರದ ಆಸೆಯನ್ನು, ಪೊಲಿಟಿಕಲ್ ಪವರ್ನ ಆಸೆಯನ್ನು ತೋರಿಸ್ತಾ ಇದೆ. ಬೆಕೆಟ್ ರಿಫ್ಯೂಸಸ್ ಸೇಯಿಂಗ್ ದಟ್ ಸರ್ವಿಂಗ್ ಅರ್ತ್ಲಿ ಪವರ್ ಈಸ್ ನಾಟ್ ಹಿಸ್ ಮಿಷನ್. ಸೊ ಸರ್ವಿಂಗ್ ಅರ್ತ್ಲಿ ಪವರ್, ನನಗೆ ಯಾವುದೇ ಒಂದು ರಾಜಕೀಯ ಅಧಿಕಾರ ಬೇಕಾಗಿಲ್ಲ, ಅದು ನನ್ನ ಗುರಿಯೂ ಕೂಡ ಅಲ್ಲ ಅಂಥೇಳಿ ಅವರು ಹೇಳ್ತಾರೆ. ಇನ್ನು ಥರ್ಡ್ ಟೆಂಪ್ಟರ್ ಸಜೆಸ್ಟ್ಸ್ ರೆಬೆಲಿಯನ್, ಅಂದರೆ ದಂಗೆ ಹೇಳ್ತಕ್ಕಂತಹ ಒಂದು ಪ್ರಲೋಭನೆಯನ್ನು ಅದು ಇಲ್ಲಿ ಒಡ್ತಾ ಇದೆ. ಹಿ ಸೇಸ್ ಬೆಕೆಟ್ ಶುಡ್ ಜಾಯಿನ್ ಫೋರ್ಸಸ್ ವಿತ್ ದ ಬ್ಯಾರನ್ಸ್ ಆ್ಯಂಡ್ ಫೈಟ್ ಅಗೇನ್ಸ್ಟ್ ದ ಕಿಂಗ್ ಫಾರ್ ಜಸ್ಟಿಸ್ ಆ್ಯಂಡ್ ಇಂಡಿಪೆಂಡೆನ್ಸ್. ಆ ರಾಜನ ವಿರುದ್ಧ ಕೆಲವೊಂದಿಷ್ಟು ಸಾಮಂತರು ಇರ್ತಾರೆ. ಬ್ಯಾರನ್ ಅಂದರೆ ಒಬ್ಬ ಸಾಮಂತ ಅಂತೇಳಿ. ಸೊ ನೀನೇನು ಮಾಡು, ಆ ರಾಜನ ವಿರುದ್ಧ ಇರತಕ್ಕಂತಹ ಬ್ಯಾರನ್ಸ್ಗಳನ್ನು ಸೇರ್ಕೋ, ಆ ದಂಗೆಯನ್ನು ಸೇರ್ಕೋ, ಅವರ ಜೊತೆಗೆ ಸೇರಿಕೊಂಡು ರಾಜನ ವಿರುದ್ಧ ಯುದ್ಧ ಮಾಡು, ಹೋರಾಟ ಮಾಡು, ನ್ಯಾಯಕ್ಕೋಸ್ಕರ ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ ಅಂತೇಳಿ ದಂಗೆ ಹೇಳುವಂತೆ ಇಲ್ಲಿ ಪ್ರಲೋಭನೆಯನ್ನು ಒಡ್ಡುತ್ತೆ ಟೆಂಪ್ಟರ್. ಬೆಕೆಟ್ ಅಗೇನ್ ರಿಜೆಕ್ಟ್ಸ್ ದಿಸ್ ಐಡಿಯಾ. ಬೆಕೆಟ್ ಇದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಸೇಯಿಂಗ್ ದ್ಯಾಟ್ ರೆಬಲಿಯನ್ ಆ್ಯಂಡ್ ಬ್ಲಡ್ ಶೆಡ್ ಕೆನಾಟ್ ಸರ್ವ್ ಗಾಡ್ಸ್ ಪರ್ಪೋಸ್. ಒಂದು ವೇಳೆ ದಂಗೆ ಇದ್ದರೆ ಅದು ದೇವರ ಸೇವೆಯನ್ನು ಮಾಡಿದ ಹಾಗೆ ಅಲ್ಲ, ಅದರಿಂದ ಕೇವಲ ಬ್ಲಡ್ ಶೆಡ್, ರಕ್ತಪಾತ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ದ ಫೋರ್ತ್ ಟೆಂಪ್ಟರ್ ಈಸ್ ದ ಮೋಸ್ಟ್ ಡೇಂಜರಸ್. ಇದು ತುಂಬಾ ಡೇಂಜರಸ್ ಆಗಿರತಕ್ಕಂತಹ ಟೆಂಪ್ಟರ್ ಆಗಿರುತ್ತೆ. ಹಿ ಟೆಂಪ್ಟ್ಸ್ ಬೆಕೆಟ್ ವಿತ್ ಐಡಿಯಾ ಆಫ್ ಮಾರ್ಟಿಡಮ್. ಹುತಾತ್ಮನಾಗಲಿಕ್ಕೆ ಅದು ಪ್ರಚೋದನೆಯನ್ನು ಕೊಡ್ತಾ ಇದೆ. ಯಾವ ರೀತಿ ನೋಡಿ, ದ್ಯಾಟ್ ಹಿ ಶುಡ್ ಸೀಕ್ ಡೆತ್ ಟು ಬಿಕಮ್ ಎ ಸೇಂಟ್ ಆ್ಯಂಡ್ ಗೇನ್ ಇಟರ್ನಲ್ ಫೇಮ್. ಸಾವನ್ನು ಒಪ್ಪಿಕೊಂಡು ಈ ಒಂದು ಹೋರಾಟದಲ್ಲಿ ನೀನು ಹುತಾತ್ಮನಾದರೆ ನಿನಗೆ ಶಾಶ್ವತವಾಗಿರತಕ್ಕಂತಹ ಒಂದು ಪ್ರಖ್ಯಾತಿ ಸಿಗುತ್ತೆ ಅಂತೇಳಿ ಅದು ಹೇಳ್ತಾ ಇದೆ. Becket realizes this is the greatest temptation because it appears to spiritual pride. ಸ್ವಲ್ಪ ಇದು ಸರಿ ಅನಿಸುತ್ತೆ ಆರಂಭದಲ್ಲಿ ಬೆಕೆಟ್ಗೆ, ಬಟ್ ಇಲ್ಲಿ ಒಂದು ಗೊಂದಲವೂ ಕೂಡ ಏರ್ಪಡ್ತಾ ಇದೆ. ಯಾಕೆಂದರೆ ಈ ಒಂದು ಪ್ರಖ್ಯಾತಿ ಅಂತಕ್ಕಂತಹ ಒಂದು ಪದ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ನೀನು ಹುತಾತ್ಮನಾದರೆ ನೀನು ಈ ಒಂದು ಜಗತ್ತಿನಲ್ಲಿ ಜನಗಳ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿಯದೆ ಉಳಿದು ಬಿಡ್ತೀಯಾ, ನಿನಗೆ ಹೆಸರು ಬರುತ್ತೆ ಅಂತಕ್ಕಂತಹ ಒಂದು ಪ್ರಚೋದನೆ. He understands that if he seeks martyrdom for his own glory, ಅಂದರೆ ಈಗ ನೋಡಿ ಅವನು ಸತ್ತೋದ ಅಂದರೆ ಹುತಾತ್ಮನಾದರೆ ಓನ್ ಗ್ಲೋರಿ, ತಾನೇ ಏನು ಪ್ರಖ್ಯಾತಿಯನ್ನು ಪಡಿತಾನೆ ಸಮಾಜದಲ್ಲಿ, ಇಟ್ ವಿಲ್ ಬಿ ಎ ಸಿನ್. ಸೊ ತನ್ನ ಒಂದು ಹೆಸರನ್ನು ಮಾಡಲಿಕ್ಕೆ ಅಂತೇಳಿ ಹುತಾತ್ಮನಾದರೆ ಅದು ಕೂಡ ಒಂದು ಸಿನ್, ಅಂದರೆ ಪಾಪ ಅಂತೇಳಿ ಪಾಪನೇ ಆಗುತ್ತೆ. ಯಾಕೆಂದರೆ ಇಲ್ಲೂ ಕೂಡ ಸ್ವಾರ್ಥ ಕಾಣಿಸುತ್ತೆ. ನಾನು ಸಮಾಜದಲ್ಲಿ ಹೆಸರು ಮಾಡಬೇಕು, ಜನಗಳ ಮನಸ್ಸಿನಲ್ಲಿ ಉಳ್ಕೋಬೇಕು ಅಂತಕ್ಕಂಥ ಒಂದು ಸ್ವಾರ್ಥ ಇಲ್ಲಿ ಕಾಣಿಸುತ್ತೆ. ಟ್ರೂ ಮಾರ್ಟಿಡಮ್ ಮಸ್ಟ್ ಬಿ ಫಾರ್ ಗಾಡ್ಸ್ ಗ್ಲೋರಿ ಅಲೋನ್. ಸೊ ನಿಜವಾಗಿರ್ತಕ್ಕಂತಹ ಹುತಾತ್ಮತೆ ಯಾವುದಪ್ಪ ಅಂದರೆ ಕೇವಲ ಒಳ್ಳೆಯದರ ಗೆಲುವು ಅಂತೇಳಿ, ಗಾಡ್ಸ್ ಗ್ಲೋರಿ ಅಲೋನ್ ಅಂದರೆ ಯಾವುದು ಒಳ್ಳೆಯದು ಸಮಾಜದಲ್ಲಿ ಅಂಥದ್ದಕ್ಕೆ ಜಯ ಸಿಗಬೇಕು, ಹಾಗಿದ್ರೆ ಮಾತ್ರ ಅಂಥೇಳಿ ಅವರು ಅಂದ್ಕೊಳ್ತಾರೆ. ಆಫ್ಟರ್ ರಿಜೆಕ್ಟಿಂಗ್ ಆಲ್ ಫೋರ್ ಟೆಂಪ್ಟೇಷನ್ಸ್, ಸೊ ಎಲ್ಲವನ್ನ ರಿಜೆಕ್ಟ್ ಮಾಡ್ತಾರೆ. ಬೆಕೆಟ್ ಪ್ರೇಸ್ ಫಾರ್ ಸ್ಟ್ರೆಂತ್ ಟು ಅಕ್ಸೆಪ್ಟ್ ಗಾಡ್ಸ್ ವಿಲ್. ಸೊ ದೇವರು ನನ್ನನ್ನು ಯಾವ ಕಡೆ ಕರೆದುಕೊಂಡು ಹೋಗ್ತಾನೋ ಆ ಕಡೆ ನಾನು ನಡ್ಕೊಂಡು ಹೋಗ್ತೇನೆ. ದ ಕೋರಸ್ ಎಂಡ್ಸ್ ದ ಫಸ್ಟ್ ಪಾರ್ಟ್ ಬೈ ಎಕ್ಸ್ಪ್ರೆಸಿಂಗ್ ದೇರ್ ಸೆನ್ಸ್ ಆಫ್ ಡೂಮ್ ಆ್ಯಂಡ್ ಫಿಯರ್. ಡೂಮ್ ಅಂದರೆ ಇಲ್ಲಿ ಸರ್ವನಾಶ, ಪ್ರಳಯ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಕೋರಸಲ್ಲಿ ಮತ್ತೆ ಬರ್ತಾ ಇದೆ, ಅಂದರೆ ಮುಂದೆ ಯಾವುದೋ ಒಂದು ಪ್ರಳಯ ಆಗ್ತಾ ಇದೆ ಅಂತಕ್ಕಂತಹ ಒಂದು ಭಯ ಅವರ ಮನಸ್ಸಲ್ಲಿ ಕಾಡ್ತಾ ಇದೆ. ಆ ಒಂದು ಕೋರಸ್ ನುಡಿಗಳಲ್ಲಿ ನಮಗೆ ಕೇಳಿಸುತ್ತೆ. ದೇ ಫೀಲ್ ದ್ಯಾಟ್ ಸಮಥಿಂಗ್ ಟ್ರಾಜಿಕ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸೂನ್. ಟ್ರಾಜಿಕ್ ಅಂದರೆ ದುಃಖದ ಏನೋ ಒಂದು ಘಟನೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ಏನೋ ಒಂದು ದುಃಖದ ಘಟನೆ ಮುಂದೆ ನಡೆಯುತ್ತೆ ಅಂತಕ್ಕಂಥದ್ದು ಆ ಕೋರಸ್ ಮೂಲಕ ಗೊತ್ತಾಗುತ್ತೆ. ಇನ್ನು ಈ ಒಂದು ನಾಟಕದ ಮಧ್ಯಭಾಗ ದ ಇಂಟರ್ಲ್ಯೂಡ್ ಅಂತೇಳಿ ಕರಿತೇವೆ.
The interlude is a short section between the two parts of the play. It is set on Christmas morning. So ಈ ಒಂದು ಘಟನೆ ನಡೀತಕ್ಕಂಥದ್ದು ಕ್ರಿಸ್ಮಸ್ ಮಾರ್ನಿಂಗ್ ದಿನ. A few days after the events of first part. ಥಾಮಸ್ ಬೆಕೆಟ್ ಡೆಲಿವರ್ಸ್ ಎ ಸರ್ಮನ್. ಸರ್ಮನ್ ಅಂದರೆ ಒಂದು ರಿಲಿಜಿಯಸ್ ಸ್ಪೀಚ್ ಅಂತೇಳಿ ಹೇಳ್ಬೋದು, ಅಂದರೆ ಧಾರ್ಮಿಕ ಒಂದು ಉಪದೇಶ ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಅವರು ಯಾವುದೋ ಒಂದು ಧರ್ಮದ ಉಪದೇಶವನ್ನು ಮಾಡ್ತಾ ಇದ್ದಾರೆ ಥಾಮಸ್ ಬೆಕೆಟ್ ಜನಗಳನ್ನು ಕುರಿತು, ಟು ದ ಪೀಪಲ್ ಇನ್ ಕ್ಯಾಂಟರ್ಬರಿ ಕ್ಯಾಥೆಡ್ರಲ್. ಸೊ ಒಂದು ಚರ್ಚಿನಲ್ಲಿ ಯಾವುದೋ ಒಂದು ಭಾಷಣವನ್ನು ಮಾಡ್ತಾ ಇದ್ದಾರೆ. ಇನ್ ದಿಸ್ ಸರ್ಮನ್ ಹಿ ಸ್ಪೀಕ್ಸ್ ಅಬೌಟ್ ದ ಮೀನಿಂಗ್ ಆಫ್ ಕ್ರಿಸ್ಮಸ್ ಆ್ಯಂಡ್ ಮಾರ್ಟಿಡಮ್. ಸೊ ಆ ಒಂದು ಕ್ರಿಸ್ಮಸ್ನ ಮೀನಿಂಗನ್ನು ಮತ್ತು ಹುತಾತ್ಮರಾಗ್ತಕ್ಕಂತಹ ಕುರಿತು ಮೀನಿಂಗನ್ನು ಜನಗಳಿಗೆ ಅಲ್ಲಿ ಸ್ಪೀಚ್ ಮಾಡ್ತಾ ಇದ್ದಾರೆ. ಹಿ ಎಕ್ಸ್ಪ್ಲೇನ್ಸ್ ದ್ಯಾಟ್ ಕ್ರಿಸ್ಟ್ ವಾಸ್ ಬಾರ್ನ್ ಟು ಡೈ ಫಾರ್ ಮ್ಯಾನ್ಕೈಂಡ್ ಸಾಲ್ವೇಷನ್. ಸೊ ಯೇಸು ಕ್ರಿಸ್ತರು ಜನಿಸಿರ್ತಕ್ಕಂಥದ್ದು ಮಾನವ ಕುಲದ ಒಂದು ಮುಕ್ತಿಗಾಗಿ ಅಂತೇಳಿ ಅವರು ಒಂದು ಭಾಷಣವನ್ನು ಹೇಳ್ತಾ ಇದ್ದಾರೆ. ಸಾಲ್ವೇಷನ್ ಅಂದರೆ ಮುಕ್ತಿ ಅಂಥೇಳಿ. ಆ್ಯಂಡ್ ಸೊ ಡೆತ್ ಕ್ಯಾನ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಗಾಡ್ಸ್ ಡಿವೈನ್ ಪ್ಲ್ಯಾನ್. ಸೊ ಸಾವು ಅಂತಕ್ಕಂಥದ್ದು ಕೂಡ ದೇವರ ಇಚ್ಛೆಯೇ ಆಗಿದೆ. Beckett says that a true martyr is not one who seeks death for fame or self glory. ಸೊ ನಿಜವಾಗಿರತಕ್ಕಂತಹ ಒಬ್ಬ ಹುತಾತ್ಮ ಏನಿರ್ತಾನೋ ಅವನು ತನ್ನ ಒಂದು ಹೆಸರನ್ನು ಗಳಿಸಲಿಕ್ಕೆ ಅಥವಾ ತಾನು ಸಮಾಜದಲ್ಲಿ ಒಂದು ಹೆಸರನ್ನು ಮಾಡಬೇಕು, ಪ್ರಖ್ಯಾತಿಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಮಾರ್ಟಿಯರ್ ಹೊಂದಿರೋದಿಲ್ಲ. ಬಟ್ ಒನ್ ಹೂ ಅಕ್ಸೆಪ್ಟ್ಸ್ ಡೆತ್ ಆಸ್ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಆಗಿದ್ರೆ ಸಾವು ಬರಲಿ ಅಂತಕ್ಕಂಥದ್ದನ್ನು ಒಬ್ಬ ಹುತಾತ್ಮ ಒಪ್ಪಿಕೊಳ್ತಾನೆ. ಅವನಿಗೆ ಯಾವುದೇ ಒಂದು ಆಸೆ ಪ್ರಲೋಭನೆಗಳು ಇರೋದಿಲ್ಲ ಅಂತ ಹೇಳ್ತಾರೆ. He warns the people that they should not celebrate martyrdom as a personal victory, but as a spiritual triumph for God's kingdom. ಸೊ ಜನಗಳಿಗೆ ಒಂದು ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ದೇ ಶುಡ್ ನಾಟ್ ಸೆಲೆಬ್ರೇಟ್ ಮಾರ್ಟಿಡಮ್. ಯಾರಾದರೂ ಸತ್ತಾಗ, ಹುತಾತ್ಮರಾದಾಗ ಅದನ್ನು ಒಂದು ಜಯ ಅಂತೇಳಿ ಯಾರು ಕೂಡ ವಿಕ್ಟರಿ ಪರೇಡನ್ನು ಮಾಡಬಾರ್ದು. ಅದು ಆ್ಯಸ್ ಎ ಸ್ಪಿರಿಚುವಲ್ ಟ್ರೈಂಪ್, ಒಂದು ಧರ್ಮದ ಜಯ ಅದೇ ಅಂತೇಳಿ ಟ್ರೀಟ್ ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ಆರಾಧಿಸಬಾರ್ದು ಅಂತೇಳಿ ಅವರು ಹೇಳ್ತಾರೆ. ದಿಸ್ ಸೆರ್ಮನ್ ಪ್ರಿಪೇರ್ಸ್ ದ ಆಡಿಯನ್ಸ್ ಫಾರ್ ವಾಟ್ ಈಸ್ ಟು ಕಮ್. ಸೊ ಆ ಒಂದು ಸೆರ್ಮನ್ ಅಂದರೆ ಅವ್ರು ಕೊಡ್ತಕ್ಕಂತಹ ನುಡಿಗಳೇನಿದಾವೋ ಮುಂದೆ ಬರ್ತಕ್ಕಂತಹ ಘಟನೆಗಳ ಒಂದು ಭವಿಷ್ಯ ಅದಾಗಿರುತ್ತೆ. ಇಟ್ ಶೋಸ್ ದ್ಯಾಟ್ ಬೆಕೆಟ್ ಹ್ಯಾಸ್ ಫುಲ್ಲಿ ಅಕ್ಸೆಪ್ಟೆಡ್ ಹಿಸ್ ಫೇಟ್ ಆ್ಯಂಡ್ ಈಸ್ ಸ್ಪಿರಿಚುವಲಿ ರೆಡಿ ಫಾರ್ ಮ್ಯಾಟ್ರಿಡಮ್. ಸೊ ಅವ್ರಿಗೆ ಮುಂದೆ ಏನು ಹಣೆ ಬರಹ, ಫೇಟ್ ಅಂದರೆ ಹಣೆ ಬರಹ ಅಂತೇಳಿ, ಸೊ ಏನಾಗುತ್ತೆ ಅಂತಕ್ಕಂಥದ್ದು ಆಲ್ರೆಡಿ ತಿಳಿದಿದೆ. ಅದೇನೇ ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅವರು ರೆಡಿ ಇದ್ದಾರೆ. ಇನ್ನು ಪಾರ್ಟ್ ಸೆಕೆಂಡ್. In the second part, the 4 knights of King Henry arrive at Canterbury. ಸೊ ಇಲ್ಲಿ 4 ನೈಟ್ಸ್ಗಳು ಅಂದರೆ ಯೋಧರು ಇಲ್ಲಿ ಬರ್ತಾ ಇದ್ದಾರೆ, ಕ್ಯಾಂಟರ್ಬರಿಗೆ ಬರ್ತಾರೆ. ದೇ ರೆಪ್ರೆಸೆಂಟ್ ದ ಪವರ್ ಆ್ಯಂಡ್ ಅಥಾರಿಟಿ ಆಫ್ ದ ಕಿಂಗ್. ಇವರು ಏನನ್ನು ಪ್ರತಿನಿಧಿಸ್ತಾರೆ ಅಂದರೆ ಪವರ್, ಅಧಿಕಾರವನ್ನು ಮತ್ತು ರಾಜನ ಒಂದು ಅಥಾರಿಟಿ ಆಫ್ ದ ಕಿಂಗನ್ನು ರಿಪ್ರೆಸೆಂಟ್ ಮಾಡ್ತಾರೆ. ದೇ ಅಕ್ಯೂಸ್ ಬೆಕೆಟ್ ಆಫ್ ಬೀಯಿಂಗ್ ಎ ಟ್ರೈಟರ್. ಟ್ರೈಟರ್ ಅಂದರೆ ದೇಶದ್ರೋಹಿ. ಸೊ ಅವರು ಬಂದವರು ಏನು ಹೇಳ್ತಾರೆ ಅಂದರೆ ಬೆಕೆಟನ್ನು ಒಬ್ಬ ದೇಶದ್ರೋಹಿ ಅಂತೇಳಿ ಕರೀತಾರೆ. ಹೂ ಹ್ಯಾಸ್ ಡಿಸೊಬೇಡ್ ದ ಕಿಂಗ್. ಎಸ್, ಡಿಸೊಬೇಡ್ ಅಂದರೆ ಅವಿಧೇಯತೆಯನ್ನು ತೋರಿಸೋದು. ರಾಜನಿಗೆ ನೀನು ಅವಿಧೇಯನಾಗಿದೆಯಾ, ಹಾಗಾಗಿ ನೀನೊಬ್ಬ ದೇಶದ್ರೋಹಿ ಅಂತೇಳಿ ಅವ್ರು ಹೇಳ್ತಾರೆ. ಆ್ಯಂಡ್ ಟ್ರೈ ಟು ಮೇಕ್ ದ ಚರ್ಚ್ ಮೋರ್ ಪವರ್ಫುಲ್ ದ್ಯಾನ್ ದ ಸ್ಟೇಟ್. ಸೊ ನೀನೇನು ಮಾಡ್ತಾ ಇದೆಯಾ, ಚರ್ಚನ್ನೇ ಮೋರ್ ಪವರ್ಫುಲ್ ಮಾಡ್ತಾ ಇದೆಯಾ. ರಾಜ್ಯವನ್ನು ಆಳ್ತಕ್ಕಂತಹ ಕೆಲಸ ರಾಜನದಾಗಿದೆ, ಬಟ್ ನೀನು ಚರ್ಚ್ಗೆ ಅಧಿಕಾರವನ್ನು ಕೇಳ್ತಾ ಇದೆಯಾ. ಸೊ ಇವರೇ ಟ್ರೈಟರ್ ಅಂತೇಳಿ ಅವರು ಹೇಳ್ತಾರೆ. ಬೆಕೆಟ್ ಸ್ಪೀಕ್ಸ್ ಕಾಮ್ಲಿ ಆ್ಯಂಡ್ ಕರೇಜಿಯಸ್ಲಿ. ಅವ್ರು ಆ ರೀತಿ ನೋಡಿದ್ರು ಕೂಡ ತುಂಬಾ ಕಾಮಾಗಿ ಬೆಕೆಟ್ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ, ಕರೇಜಿಯಸ್ಲಿ, ಧೈರ್ಯದಿಂದನೇ. ಹಿ ಸೇಸ್ ದ್ಯಾಟ್ ಹಿ ಸರ್ವ್ಸ್ ಗಾಡ್ ಅಬೌವ್ ಆಲ್ ಅರ್ತ್ಲಿ ರೂಲರ್ಸ್. ಸೊ ತಾನು ಆ ಒಂದು ದೇವರ ಹೆಸರಿನಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಈ ಒಂದು ಅರ್ತ್ಲಿ ರೂಲರ್ಸ್ ಅಂದರೆ ರಾಜ ಏನಿದಾನೋ ಆ ರೀತಿ ತಾನಲ್ಲ ಅಂತೇಳಿ ಹೇಳ್ತಾರೆ. ಹಿ ಟೆಲ್ಸ್ ದೆಮ್ ದ್ಯಾಟ್ ದ ಕಿಂಗ್ಸ್ ಅಥಾರಿಟಿ ಈಸ್ ಟೆಂಪ್ರರಿ. ಆ ಒಂದು ರಾಜನ ಅಥಾರಿಟಿ, ಅಧಿಕಾರ ಅಂತಕ್ಕಂಥದ್ದು ಏನಿದೆನೋ ಅದು ಶಾಶ್ವತ ಅಲ್ಲ. ದಟ್ ಈಸ್ ಓನ್ಲಿ ಟೆಂಪರರಿ, ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ವೈಲ್ ಗಾಡ್ಸ್ ಅಥಾರಿಟಿ ಈಸ್ ಇಟರ್ನಲ್. ಬಟ್ ಆ ಒಂದು ದೇವರ ಆಳ್ವಿಕೆ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಅದು ಯಾವತ್ತಿಗೂ ಕೂಡ ಶಾಶ್ವತ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇಟರ್ನಲ್ ಅಂದರೆ ಶಾಶ್ವತ ಅಂತೇಳಿ. The knights warn him to submit to the king, but Becket refuses to compromise his faith. ಸೊ ಅವ್ರು ಬಂದವರು ಯೋಧರು ಏನು ಹೇಳ್ತಾರೆ ಅಂದರೆ, ನೀನು ರಾಜನ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ಬಿಡು ಅಥವಾ ಸರೆಂಡರ್ ಆಗಿಬಿಡು ಅಂತೇಳಿ ಕೇಳ್ತಾರೆ. ಸಬ್ಮಿಟ್ ಅಂದರೆ ನೀನು ಬಂದು ಸರೆಂಡರ್ ಆಗುವಂಥ ರಾಜನ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಬೆಕೆಟ್ ರೆಫ್ಯೂಸಸ್ ಟು ಕಾಂಪ್ರಮೈಸ್. ಯಾವುದೇ ಕಾರಣಕ್ಕೂ ಬೆಕೆಟ್ ಅವರು ಒಪ್ಕೊಳ್ಳೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ದ ನೈಟ್ಸ್ ಲೀವ್ ಆಂಗ್ರಿಲಿ ಬಟ್ ಸೂನ್ ರಿಟರ್ನ್. ಸೊ ಅವರು ಅಲ್ಲಿಂದ ಹೊರಟೋಗ್ತಾರೆ, ಮತ್ತೆ ಕೆಲ ಹೊತ್ತಿನಲ್ಲಿ ವಾಪಸ್ ಬರ್ತಾರೆ. ಆರ್ಮ್ಡ್ ವಿತ್ ಸೋರ್ಡ್ಸ್. ಸೊ ಈ ಸಾರಿ ಬಂದಾಗ ಅವರ ಕೈಲಿ ಕತ್ತಿಗಳಿದ್ದಾವೆ, ಖಡ್ಗಗಳಿದ್ದಾವೆ. ದ ಪ್ರೀಸ್ಟ್ಸ್ ಟ್ರೈ ಟು ಪ್ರೊಟೆಕ್ಟ್ ಬೆಕೆಟ್ ಆ್ಯಂಡ್ ಬೆಗ್ ಹಿಮ್ ಟು ಹೈಡ್ ಇನ್ಸೈಡ್ ದ ಚರ್ಚ್, ಬಟ್ ಬೆಕೆಟ್ ರೆಫ್ಯೂಸಸ್. ಬಂದಿರತಕ್ಕಂಥವರ ಉದ್ದೇಶ ಏನಾಗಿರುತ್ತೆ ಅಂದರೆ, 4 ಜನ ನೈಟ್ಸ್ದು ಥಾಮಸ್ ಬೆಕೆಟನ್ನು ಕೊಲ್ಲಿಕ್ಕೆ. ಸೊ ಅಲ್ಲಿರ್ತಕ್ಕಂತಹ ಪಾದ್ರಿಗಳು ಭಯ ಬೀಳ್ತಾ ಇದ್ದಾರೆ. ಅವರು ಆ ಒಂದು ಥಾಮಸ್ ಬೆಕೆಟನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅವರು
ವಿನಂತಿ ಮಾಡ್ಕೊಳ್ತಾರೆ, ಬೆಗ್ಗಿಂಗ್. ಏನಂತ ವಿನಂತಿ ಮಾಡ್ಕೊಳ್ತಾರೆ ಅಂದರೆ, ಆ ಚರ್ಚ್ ಒಳಗಡೆ ನೀವು ಹೋಗಿ ಅವಿತು ಕೂತ್ಕೊಳ್ಳಿ ಅಂತೇಳಿ ಥಾಮಸ್ ಬೆಕೆಟ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಬಟ್ ಬೆಕೆಟ್ ವಾಸ್ ನಾಟ್ ರೆಡಿ ಫಾರ್ ದಟ್. ಹಿ ರಿಫ್ಯೂಸಸ್. ಹಿ ಸೇಸ್ ದ್ಯಾಟ್ ಎ ಚರ್ಚ್ ಇಸ್ ಎ ಪ್ಲೇಸ್ ಆಫ್ ಪೀಸ್. ಅವ್ರು ಹೇಳ್ತಾರೆ ಚರ್ಚ್ ಅಂತಕ್ಕಂಥದ್ದು ಏನಿದನೋ ದಟ್ ಇಸ್ ಎ ಪ್ಲೇಸ್ ಆಫ್ ಪೀಸ್, ಅಂದರೆ ಒಂದು ಶಾಂತಿಯ ಸ್ಥಳ ಅದಾಗಿದೆ, ಅದನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ. ಆ್ಯಂಡ್ ಹಿ ವಿಲ್ ನಾಟ್ ಟರ್ನ್ ಇಟ್ ಇನ್ ಟು ಎ ಫಾರ್ಟ್ರೆಸ್. ಅದು ನಾನು ಅವಿತುಕೊಳ್ತಕ್ಕಂತಹ ಒಂದು ಫಾರ್ಟ್ರೆಸ್ ಅಂದರೆ ಕೋಟೆ ಅಂತೇಳಿ. ಸೊ ಕೋಟೆಯಾಗಿ ಅದನ್ನು ನಾನು ಯೂಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ಒಂದು ಧರ್ಮದ ಸ್ಥಳ, ಅದೊಂದು ಶಾಂತಿಯ ಸ್ಥಳ ಅಂತೇಳಿ ಹೇಳ್ತಾರೆ. ಹಿ ಈಸ್ ರೆಡಿ ಟು ಡೈ ಫಾರ್ ಗಾಡ್ಸ್ ಕಾಸ್. ನಾನು ಸಾವು ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ, ಅವಿತುಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ದ ಕೋರಸ್ ಕ್ರೈಸ್ ಔಟ್ ಇನ್ ಫಿಯರ್. ಸೊ ಆ ಒಂದು ಕೋರಸ್ ಮತ್ತೆ ಭಯದ ಒಂದು ಗೀತೆಯನ್ನು ಅಲ್ಲಿ ಹಾಡ್ತಾ ಇದೆ. ರಿಯಲೈಸಿಂಗ್ ದ್ಯಾಟ್ ಬೆಕೆಟ್ಸ್ ಡೆತ್ ಈಸ್ ನಿಯರ್. ಅವ್ರಿಗೆಲ್ಲ ಅರ್ಥ ಆಗಿದೆ ಥಾಮಸ್ ಬೆಕೆಟ್ ಅವರ ಅಂತ್ಯ ಅಂತಕ್ಕಂಥದ್ದು ಹತ್ತಿರ ಬಂದಿದೆ ಅಂತೇಳಿ. ದ ವುಮೆನ್ ಫೀಲ್ ಗಿಲ್ಟಿ ಬಿಕಾಸ್ ದೇ ಡಿಡ್ ನಾಟ್ ಹ್ಯಾವ್ ದ ಕರೇಜ್ ಟು ಸ್ಟ್ಯಾಂಡ್ ವಿತ್ ಹಿಮ್. ಆ ಒಂದು ಕೋರಸನ್ನು ಹೇಳ್ತಕ್ಕಂತಹ ಹೆಣ್ಣು ಮಕ್ಕಳೇನಿದ್ದಾರೋ ಅವರಿಗೆ ಯಾವುದೋ ಒಂದು ಗಿಲ್ಟಿ ಫೀಲಿಂಗ್ ಇದೆ, ತಾವೇನೋ ತಪ್ಪನ್ನು ಮಾಡಿದ್ದೇವೆ ಅಂತಕ್ಕಂತಹ ಒಂದು ಫೀಲಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ದೇ ಡಿಡ್ ನಾಟ್ ಹ್ಯಾವ್ ದ ಕರೇಜ್ ಟು ಸ್ಟ್ಯಾಂಡ್ ವಿತ್ ಹಿಮ್. ಆ ಥಾಮಸ್ ಬೆಕೆಟ್ ಅವರ ಜೊತೆಯಲ್ಲಿ ನಿಂತ್ಕೊಂಡು ನಾವು ರಾಜನನ್ನು ಎದುರಿಸ್ತಕ್ಕಂತಹ ಧೈರ್ಯ, ಕರೇಜ್ ಅಂದರೆ ಧೈರ್ಯ ನಮ್ಗೆ ಯಾರಿಗೂ ಇಲ್ಲ ಅಂತಕ್ಕಂಥ ಒಂದು ಗಿಲ್ಟಿ ಫೀಲಿಂಗ್, ಏನೋ ತಪ್ಪನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಫೀಲಿಂಗ್ ಕಾಡ್ತಾ ಇದೆ. ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಹಿಸ್ ಡೆತ್ ವಿಲ್ ಕ್ಲೀನ್ಸ್ ದೆಮ್ ಆ್ಯಂಡ್ ಬ್ರಿಂಗ್ ದೆಮ್ ಕ್ಲೋಸರ್ ಟು ಗಾಡ್. ಸೊ ಅದ್ರ ಜೊತೆಗೆ ಅವರು ಅಂದ್ಕೊಳ್ತಾರೆ ಇವರ ಒಂದು ಸಾವಿನಿಂದ ನಾವೆಲ್ಲರೂ ಕೂಡ ಪವಿತ್ರರಾಗ್ತೇವೆ, ದೇವರಿಗೆ ಹತ್ತಿರ ಆಗ್ತೇವೆ ಅಂತಕ್ಕಂಥ ಒಂದು ಫೀಲ್ ಕೂಡ ಅವ್ರಿಗೆ ಇದೆ. The knights enter the cathedral again and murder Becket near the altar. ಆಲ್ಟರ್ ಅಂದರೆ ಬಲಿಪೀಠ ಅಂತೇಳಿ. ಸೊ ಆ ನೈಟ್ಸ್ ಬಂದವರು ಏನು ಮಾಡ್ತಾರೆ, ಆ ಕ್ಯಾಥೆಡ್ರಲ್ಗೆ ಬಂದು ಹತ್ಯೆ ಮಾಡ್ತಾ ಇದ್ದಾರೆ ಬೆಕೆಟ್ ಅವ್ರದನ್ನು. ಅಲ್ಲಿ ಒಂದು ಬಲಿಪೀಠ ಇರುತ್ತೆ, ಅಲ್ಲಿ ಹತ್ಯೆ ಮಾಡ್ತಾರೆ. ದ ಕೋರಸ್ ಲ್ಯಾಮೆಂಟ್ಸ್ ಹಿಸ್ ಡೆತ್. ಲ್ಯಾಮೆಂಟ್ ಅಂದರೆ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ. ಸೊ ಆ ಒಂದು ಕೋರಸ್ ಮೇಳಗೀತೆ ಏನಿತ್ತು ಅಲ್ಲಿ ಮತ್ತೆ ದುಃಖವನ್ನು, ಸಾವಿನ ದುಃಖ ಗೀತೆಯನ್ನು ಹಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸಿಂಗ್ ಹಾರರ್ ಆ್ಯಂಡ್ ಗ್ರೀಫ್. ಸೊ ಅವರ ಒಂದು ಹಾರರ್ ಮತ್ತು ಅವರ ದುಃಖ ಅವೆಲ್ಲವೂ ಕೂಡ ಅಲ್ಲಿ ಆ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ. ದೇ ಡಿಸ್ಕ್ರೈಬ್ ದ ಖೇಯಾಸ್ ದಟ್ ಫಾಲೋಸ್ ದ ಬ್ಲಡ್, ದ ಕ್ರೈಸ್ ಆ್ಯಂಡ್ ದ ಡಾರ್ಕ್ನೆಸ್ ದಟ್ ಫಾಲ್ಸ್ ಅಪಾನ್ ಕ್ಯಾಂಟರ್ಬರಿ. ಸೊ ಖೇಯಾಸ್ ಅಂದರೆ ಅಲ್ಲಿರ್ತಕ್ಕಂತಹ ಒಂದು ಅವ್ಯವಸ್ಥೆಯ ಕುರಿತು, ಅಲ್ಲಿರ್ತಕ್ಕಂಥ ಒಂದು ರಕ್ತಪಾತದ ಕುರಿತು, ಜನಗಳ ಒಂದು ಕೂಗಾಟ, ಅರಚಾಟದ ಕುರಿತು ಹಾಡನ್ನು ಹೇಳ್ತಾ ಹೋಗ್ತಾರೆ. ಮತ್ತು ದ ಡಾರ್ಕ್ನೆಸ್ ದಟ್ ಫಾಲ್ಸ್ ಅಪಾನ್ ಕ್ಯಾಂಟರ್ಬರಿ. ಸೊ ಈಗ ಒಬ್ಬ ಧರ್ಮಗುರು ಸತ್ತು ಹೋಗ್ತಾ ಇದ್ದಾರೆ ಅಂದರೆ ಆ ಇಡೀ ಪ್ಲೇಸೇ ಒಂದು ಕತ್ತಲೆ ಅಂಧಕಾರದ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಆ ಒಂದು ಕೋರಸ್ ಮೂಲಕ ಆ ಹೆಣ್ಮಕ್ಳು ಹಾಡನ್ನು ಹೇಳ್ತಾರೆ. ಆಫ್ಟರ್ ದ ಮರ್ಡರ್ ದ ನೈಟ್ಸ್ ಅಡ್ರೆಸ್ ದ ಆಡಿಯನ್ಸ್. ಸೊ ಈ ಒಂದು ಹತ್ಯೆಯ ನಂತರದಲ್ಲಿ ಆ ನೈಟ್ಸ್ 4 ಜನ ಏನಿದ್ರು ಜನಗಳನ್ನು ಕುರಿತು ಒಂದು ಭಾಷಣವನ್ನು ಮಾಡ್ತಾರೆ. ದೇ ಜಸ್ಟಿಫೈ ದರ್ ಆ್ಯಕ್ಟ್ ಬೈ ಸೇಯಿಂಗ್ ದಟ್ ದೇ ವರ್ ಓನ್ಲಿ ಕ್ಯಾರಿಂಗ್ ಔಟ್ ದೇರ್ ಡ್ಯೂಟಿ ಟು ದ ಕಿಂಗ್. ಅವರು ತಮ್ಮ ಒಂದು ಕೆಲಸವನ್ನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಕೇವಲ ರಾಜನ ಒಂದು ಆದೇಶ ಏನಿತ್ತೋ ಅದನ್ನು ಮಾತ್ರ ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು, ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತೇಳಿ ಅವರು ಹೇಳ್ತಾರೆ. ದೇ ಆರ್ಗ್ಯೂ ದ್ಯಾಟ್ ಬೆಕೆಟ್ಸ್ ಡೆತ್ ವಾಸ್ ಎ ಪೊಲಿಟಿಕಲ್ ಆ್ಯಕ್ಟ್ ನಾಟ್ ಎ ಸ್ಪಿರಿಚುವಲ್ ಒನ್. ಸೊ ಈಗ ಬೆಕೆಟ್ ಅವರ ಒಂದು ಹತ್ಯೆ ಆಗಿರ್ತಕ್ಕಂಥದ್ದು ಅದೊಂದು ವಾಸ್ ಎ ಪೊಲಿಟಿಕಲ್ ಆ್ಯಕ್ಟ್, ಒಂದು ರಾಜಕೀಯವಾಗಿರ್ತಕ್ಕಂಥದ್ದು, ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂಥೇಳಿ ಅವರು ತಮ್ಮ ಒಂದು ಕೆಲಸವನ್ನು ಸಮರ್ಥಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಫೈನಲಿ ದ ಕೋರಸ್ ಎಂಡ್ಸ್ ದ ಪ್ಲೇ ವಿತ್ ಎ ಪ್ರೇಯರ್. ಕೊನೆಗೆ ಮತ್ತೆ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಕೋರಸ್ ನಾಟಕವನ್ನು ಎಂಡ್ ಮಾಡ್ತಾ ಇದೆ. ದೇ ಆಸ್ಕ್ ಗಾಡ್ ಟು ಫಾರ್ಗಿವ್ ದೆಮ್. ಸೊ ಅವರು ದೇವರಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದಾರೆ. ಟು ಅಕ್ಸೆಪ್ಟ್ ಬೆಕೆಟ್ ಸೋಲ್. ಸೊ ಆ ಒಂದು ಬೆಕೆಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನು ಆ ಒಂದು ಕೋರಸ್ ಮೂಲಕ ಅವರು ಹೇಳ್ತಾರೆ. ದೆನ್ ನಾವು ಸಿ ದ್ಯಾಟ್ ಹಿಸ್ ಡೆತ್ ವಾಸ್ ನಾಟ್ ಎ ಡಿಫೀಟ್. ಅವರ ಸಾವು ಅಂತಕ್ಕಂಥದ್ದು ಅದೊಂದು ಸೋಲ್ ಅಲ್ಲ, ಡಿಫೀಟ್ ಅಲ್ಲ, ಬಟ್ ಎ ಸ್ಪಿರಿಚುವಲ್ ವಿಕ್ಟರಿ, ಒಂದು ಧರ್ಮದ ಜಯ ಅಂತೇಳಿ ಅವರು ಕರೀತಾರೆ. His martyrdom has purified the land and brought divine peace to Canterbury. ಸೊ ಅವರು ಈಗ ಏನು ಹುತಾತ್ಮರಾಗಿದ್ದಾರೋ ಇದರಿಂದ ಆ ಒಂದು ಕ್ಯಾಂಟರ್ಬರಿ ಪೀಸನ್ನು ತಂದು ಕೊಡುತ್ತೆ, ಆ ಸಿಟಿಗೆ ಶಾಂತಿಯನ್ನು ತಂದು ಕೊಡುತ್ತೆ ಅಂತಕ್ಕಂಥದ್ದನ್ನು ಕೊನೆಯ ಭಾಗದಲ್ಲಿ ಆ ಒಂದು ಕೋರಸ್ ಹೇಳ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರೆಯೋಕೆ ಹೋಗ್ಬಿಡಿ. ಅದ್ರ ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಥವಾ ಪೋಯಮ್ನ ಸಮರಿ ಬೇಕು ಅಂದರೆ ಅದರ ನೇಮನ್ನು ಮತ್ತು ರೈಟರ್ ನೇಮನ್ನು ಎರಡನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋದ ಕುರಿತು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ನೀವು ಫ್ರೀಯಾಗಿ ಶೇರ್ ಮಾಡಬಹುದು. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.